ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಗುಂಡಿ ಗದ್ದಲ ಜೋರಾಗಿದೆ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿಗಳಿದೆಯಾ? ಎಲ್ಲಾ ರಾಜ್ಯಗಳಲ್ಲೂ ಗುಂಡಿ ಸಮಸ್ಯೆ ಇದೆ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರಧಾನಿ ಮನೆ ಬಳಿಯೂ ಗುಂಡಿಗಳಿವೆ ಅಂತಂದ್ರು ಡಿಕೆಶಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಸಿಸಿ ಪಾಟೀಲ್ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಗುಂಡಿ ಬಗ್ಗೆ. ಬೆಂಗಳೂರು ನಗರದಲ್ಲಿ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಹೆಚ್ಚು ಕಮ್ಮಿ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಂಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ. ಒಂದು ಸೊ ನಾನು ದೊಡ್ಡ ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಇಡೀ ದೇಶದಲ್ಲೇ ಇರುವಂತ ಎಲ್ಲ ವ್ಯವಸ್ಥೆ. ಬಟ್ ನಾವು ನಮ್ಮ ಡ್ಯೂಟಿ ಇದೆ, ನಾವು ಅದನ್ನೆಲ್ಲ ಮಾಡ್ತೀವಿ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಶಿವಕುಮಾರ್ ಹೇಳ್ತಾರೆ, ಪ್ರಧಾನಮಂತ್ರಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನೆ ಮುಂದೆನೆ ಗುಂಡಿ ಐತರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತ ಹೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೇ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಾಕ ತಯಾರಾಗಿರಿ, ನಾವು ಬರ್ತೇವೆ.